ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 7 ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ಒಂದು ಸೆಷನ್ ನಂಬರ್ 1ನಲ್ಲಿ ಹಾಫ್ ಆಫ್ ದ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೆಟ್ ಇನ್. ಇದರಲ್ಲಿ ಏನೆಲ್ಲ ಕವರ್ ಆಗ್ತಾ ಇದೆ ಅಂತ ನೋಡೋದಾದರೆ, ಇಂಟ್ರೊಡಕ್ಷನ್ ಟು ಡೇಟಾ, ಡೇಟಾ ಕಲೆಕ್ಷನ್, ಡಾಟಾ ಸ್ಟೋರೇಜ್ ಆ್ಯಂಡ್ ಡೇಟಾ ಪ್ರೊಸೆಸಿಂಗ್, ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೇಟಾ ಪ್ರೊಸೆಸಿಂಗ್, ಇನ್ಫಾರ್ಮೇಷನ್ ಬಗ್ಗೆ ಅಥವಾ ಡೇಟಾವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಡೇಟಾವನ್ನು ಕಲೆಕ್ಟ್ ಯಾವ ರೀತಿ ಮಾಡ್ತಾ ಇದ್ದೀವಿ, ಅದನ್ನು ಕಲೆಕ್ಟ್ ಮಾಡಿರುವಂಥ ಡೇಟಾವನ್ನು ಯಾವ ರೀತಿ ಸ್ಟೋರೇಜ್ ಮಾಡ್ತಾ ಇದ್ದೀವಿ, ಮತ್ತು ಸ್ಟೋರ್ ಮಾಡಿರುವಂಥ ಡೇಟಾವನ್ನು ಹೇಗೆ ವರ್ಕಿಂಗ್ ಕಂಡೀಷನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಮತ್ತು ಡೇಟಾವನ್ನು ಯಾವೆಲ್ಲ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಇದಿಷ್ಟು ಕಾನ್ಸೆಪ್ಟ್ನ ಚಾಪ್ಟರ್ ನಂಬರ್ 7 ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಲ್ಲಿ ನಾವು ಕಲಿತಾ ಇದ್ದೀವಿ. ಬೇಸಿಕಲಿ ವಿ ಹ್ಯಾವ್ ಟು ನೀಡ್ ಟು ನೋ ವಾಟ್ ಈಸ್ ಡೇಟಾ. ಡೇಟಾ ಅಂದರೆ ಏನು? ಇಟ್ ಈಸ್ ಅನ್ ಅನ್ಆರ್ಗನೈಸ್ಡ್ ಫ್ಯಾಕ್ಟ್. ಒಂದು ಪ್ರಾಪರ್ ವೇಯಲ್ಲಿ ಒಂದು ಮೀನಿಂಗ್ಲೆಸ್ ಆಗಿರುವಂತಹ ಸಿಂಗಲ್ ಡಿಜಿಟ್ ಇನ್ಫಾರ್ಮೇಷನನ್ನು ಅನ್ಆರ್ಗನೈಸ್ಡ್ ಫ್ಯಾಕ್ಟನ್ನು ಪ್ರೊಸೆಸ್ ಆಗದೇ ಇರುವಂತಹ ಒಂದು ಫ್ಯಾಕ್ಟನ್ನು, ರಾ ಫ್ಯಾಕ್ಟನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂದರೆ ಡೇಟಾ ಅಂತ ಕರಿತಾ ಇದ್ದೀವಿ. ಸೊ ದಟ್ ಇಟ್ ಕುಡ್ ಬಿ ಅನ್ ಅನ್ಆರ್ಗನೈಸ್ಡ್ ಫ್ಯಾಕ್ಟ್ಸ್ ದಟ್ ಕ್ಯಾನ್ ಬಿ ಪ್ರೊಸೆಸ್ಡ್ ಟು ಜನರೇಟ್ ಮೀನಿಂಗ್ಫುಲ್ ರಿಸಲ್ಟ್ ಆರ್ ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ಡೇಟಾ. ಅನ್ಆರ್ಗನೈಸ್ಡ್ ಥಿಂಗ್ಸ್ಗಳನ್ನು ಮೀನಿಂಗ್ಫುಲ್ ಆಗಿ ಟರ್ಮ್ ಮಾಡಲಿಕ್ಕೆ ಬಳಸ್ಕೊತಾ ಇರುವಂಥ ರಾ ಫ್ಯಾಕ್ಟ್ಸ್ಗಳನ್ನು ನಾವು ಡೇಟಾ ಅಂತ ಕರಿತಾ ಇದ್ದೀವಿ. ಸೊ ಎಕ್ಸಾಂಪಲ್ ರಿಜಿಸ್ಟರ್ ನಂಬರ್, ಕ್ಲಾಸ್, ಮೊಬೈಲ್ ನಂಬರ್ ಎಕ್ಸೆಟ್ರಾ ಇವೆಲ್ಲವನ್ನು ಡೇಟಾ ಅಂತ ಕರಿತಾ ಇದ್ದೀವಿ. ಇದೆಲ್ಲದೂ ಕೂಡ ಇಂಡಿವಿಜುವಲ್ ಥಿಂಗ್ಸನ್ನು ನಾವು ರಾ ಫ್ಯಾಕ್ಟ್ ಅಂತ ಕರಿತಾ ಇದ್ದೀವಿ. ಇದು ಮೀನಿಂಗ್ಲೆಸ್ ಆಗಿರುತ್ತೆ. ಅಂದರೆ ರಿಜಿಸ್ಟರ್ ನಂಬರ್, ಐ ನೋ ವಿ ಹ್ಯಾವ್ ದ ಮೀನಿಂಗ್ ಆಫ್ ರಿಜಿಸ್ಟರ್ ನಂಬರ್, ಬಟ್ ವೆನ್ ಇಟ್ ಕಮ್ಸ್ ಟು ದ ಇನ್ಫಾರ್ಮೇಷನ್, ಯಾವಾಗ ಇನ್ಫಾರ್ಮೇಷನ್ ಆಗುತ್ತೆ ಅಂದರೆ ಅದಕ್ಕೆ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದಾಗ ಇನ್ಫಾರ್ಮೇಷನ್ ಆಗುತ್ತೆ. ವ್ಯಾಲ್ಯೂನ ಅಸೈನ್ ಮಾಡೋದಕ್ಕೂ ಮೊದಲು ಅದು ಡೇಟಾ ಆಗಿರುತ್ತೆ. ಸೊ ದಟ್ ಇಟ್ ಬಿ ಕಾಲ್ಡ್ ಆಸ್ ಡೇಟಾ. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಇನ್ಫಾರ್ಮೇಷನ್, ದ ಪ್ರೊಸೆಸ್ಡ್ ಆರ್ಗನೈಸ್ಡ್ ಡೇಟಾ ದಟ್ ಗಿವ್ಸ್ ಮೀನಿಂಗ್ಫುಲ್ ರಿಸಲ್ಟ್. ಒಂದು ಮೀನಿಂಗ್ಫುಲ್ ಥಿಂಗ್ಸನ್ನು ಪ್ರೊವೈಡ್ ಮಾಡ್ತಿರೋಂಥದ್ದನ್ನು ನಾವು ಇನ್ಫಾರ್ಮೇಷನ್ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ರಿಜಿಸ್ಟರ್ ನಂಬರ್ ಇಸ್ ಈಕ್ವಲ್ ಟು 1 2 3 4 ಅಂತ ಕೊಟ್ಟಾಗ ಆ ವ್ಯಾಲ್ಯೂಗೆ ಏನು ಬರ್ತಾ ಇದೆ? ಮೀನಿಂಗ್ ಬರ್ತಾ ಇದೆ. 1 2 3 and 4 ಅನ್ನೋ ನಂಬರ್ಗೆ ಮೀನಿಂಗ್ ಯಾವಾಗ ಬರ್ತಾ ಇದೆ? ದಟ್ ಈಸ್ ಅ ನಂಬರ್ ವಿಚ್ ಆರ್ ರಿಲೇಟೆಡ್ ಟು ದ ರಿಜಿಸ್ಟರ್ ನಂಬರ್ ಅಂದಾಗ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಇನ್ಫಾರ್ಮೇಷನ್. ಬರೀ ರಿಜಿಸ್ಟರ್ ನಂಬರ್ ಅಂದಾಗ ಅಥವಾ ಬರೀ 1 2 3 4 ಅಂತ ಇದ್ದರೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ರಾ ಫ್ಯಾಕ್ಟ್ ಆರ್ ಅನ್ಆರ್ಗನೈಸ್ಡ್ ವೇ ಆಫ್ ರೆಪ್ರೆಸೆಂಟಿಂಗ್ ದ ಡೇಟಾ. So this is about data and information. And next we are discussing about datum. Data is a singular or plural of the word data is called datum. So data ಅಂದರೆ ಇಲ್ಲಿ ಸಿಂಗ್ಯುಲರ್ ಆಗಿರ್ಬೋದು, ಪ್ಲೂರಲ್ ಆಗಿರ್ಬೋದು. ಆ ವರ್ಡನ್ನು ನಾವು ಡೇಟಾ ಅಂತ ಕರಿತಾ ಇದ್ದೀವಿ. ಸೊ ಆ ವರ್ಡನ್ನ ಕಲೆಕ್ಷನ್ ಆಫ್ ವರ್ಡ್ಸನ್ನು ನಾವೇನಂತ ಕರಿತಾ ಇದ್ದೀವಿ ಅಂದರೆ ಡೇಟಮ್ ಅಂತ ಹೇಳಿ ಕರಿತಾ ಇದ್ದೀವಿ. So this is about the information, basic information related to data, information and datum. ಎಕ್ಸಾಂಪಲ್ಸ್ ಆಫ್ ಡೇಟಾ ನೋಡೋದಾದರೆ ಯಾವೆಲ್ಲ ಡೇಟಾವನ್ನು ನಾವು ಯಾವೆಲ್ಲ ಥಿಂಗ್ಸ್ಗಳನ್ನು ಡೇಟಾ ಅಂತ ಕರಿತೀವಿ ಅನ್ನೋದಾದರೆ ನೇಮ್, ಏಜ್, ಜೆಂಡರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಕ್ಸೆಟ್ರಾ. ಸೊ ಇದೆಲ್ಲವನ್ನು ಡೇಟಾ ಅಂತ ಕರಿಬೋದು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ವೆಬ್ ಪೇಜಸ್, ಅದನ್ನು ಕೂಡ ಡೇಟಾ ಅಂತ ಕರಿತೀವಿ. ಆನ್ಲೈನ್ ಪೋಸ್ಟ್, ಕಮೆಂಟ್ಸ್ ಆ್ಯಂಡ್ ಮೆಸೇಜಸ್, ಸೊ ಆಲ್ಸೋ ಕಾಲ್ಡ್ ಆಸ್ ಡೇಟಾ. ಸಿಗ್ನಲ್ಸ್ ಜನರೇಟೆಡ್ ಬೈ ಸೆನ್ಸರ್ಸಿಂದ ಸಿಗ್ನಲ್ಸಲ್ಲಿ ಏನೇನು ಇನ್ಫಾರ್ಮೇಷನ್ಸ್ ಜನರೇಟ್ ಆಗಿರುತ್ತೆ ಅದನ್ನು ಕೂಡ ನಾವು ಡೇಟಾ ಅಂತ ಕರಿತಾ ಇದ್ವಿ. ಇಮೇಜಸ್, ಗ್ರಾಫಿಕ್ಸ್, ಅನಿಮೇಷನ್ಸ್, ಆಡಿಯೋ, ವಿಡಿಯೋ ಎಕ್ಸೆಟ್ರಾ ಆಲ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ಆಸ್ data. So these are all the some of the related examples of data. Next we are discussing about importance of data. ಡೇಟಾ ಇಂದ ನಮಗೆ ಏನೆಲ್ಲ ಯೂಸ್ಫುಲ್ ಆಗ್ತಾ ಇದೆ ಅಥವಾ ಯೂಸ್ಫುಲ್ ಆಫ್ ಡೇಟಾ ಅಂತ ನೋಡೋದಾದರೆ ಫಸ್ಟ್ ಪಾಯಿಂಟ್ ಬಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಟೇಕನ್ ಬೇಸ್ಡ್ ಆನ್ ಡೇಟಾ. ನಾವು ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ತಗೊಳ್ತಾ ಇದ್ದೀವಿ ಅಂತ ಅಂದರೆ ಆ ಇಂಪಾರ್ಟೆಂಟ್ ಡಿಸಿಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಾವು ಏನು ಡೇಟಾ ಕಲೆಕ್ಟ್ ಮಾಡಿರ್ತೀವಿ ಅಥವಾ ನಮ್ಮ ಹತ್ರ ಏನು ಸೋರ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಲಾರ್ಜರ್ ಅಮೌಂಟ್ ಆಫ್ ಡೇಟಾ ಇಸ್ ಜನರೇಟೆಡ್ ಥ್ರೂ ಡಿಜಿಟಲ್ ಡಿವೈಸಸ್. ತುಂಬ ಹ್ಯೂಜ್ ಅಥವಾ ಬಲ್ಕ್ ಅಮೌಂಟ್ ಆಫ್ ಡೇಟಾ ಏನಾದರೂ ಜನರೇಟ್ ಆಗ್ತಾ ಇದೆ ಅಥವಾ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಎಲ್ಲಿಂದ ಜನರೇಟ್ ಆಗ್ತಿದೆ? ಡಿಜಿಟಲ್ ಡಿವೈಸಸ್, ಎಲೆಕ್ಟ್ರಾನಿಕ್ ಡಿವೈಸಸ್ ಇಂದ ಜನರೇಟ್ ಆಗ್ತಾ ಇದೆ ಮತ್ತು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಲೆಕ್ಟ್ ಮಾಡ್ತಿರೋದ್ರಿಂದ ನಮಗೆ ಡಿಸಿಷನ್ಸ್ ತಗೊಳ್ಳಿಕ್ಕಾಗಲಿ ಸ್ಟೋರ್ ಮಾಡಲಿಕ್ಕಾಗಲಿ ಹೆಲ್ಪ್ಫುಲ್ ಆಗ್ತಾ ಇದೆ. ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಡೇಟಾ ಆಗಿರುತ್ತೆ. ನೆಕ್ಸ್ಟ್ ಬಂದು ಸ್ಪೀಡ್ ಆಫ್ ಡೇಟಾ ಜನರೇಷನ್ ಹ್ಯಾಸ್ ಆಲ್ಸೋ ಇನ್ಕ್ರೀಸ್ಡ್. ಸ್ಪೀಡ್ ಆಫ್ ದ ಡೇಟಾ ಜನರೇಷನ್, ನಾವು ಡೇಟಾವನ್ನು ಏನು ಜನರೇಟ್ ಮಾಡ್ತಾ ಇದ್ದೀವಿ, ಸೋರ್ಸಸ್ಸಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ, ವೆರೈಟಿ ಆಫ್ ಸೋರ್ಸಸ್ಸಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿದ್ದೀವಿ ಅಂದರೆ ಸ್ಪೀಡ್ ಆಲ್ಸೋ ಏನಾಗ್ತಾ ಇದೆ? ಎನ್ಹಾನ್ಸ್ ಆಗ್ತಾ ಇದೆ. ನೆಕ್ಸ್ಟ್ ಕಂಪ್ಯೂಟರ್ಸ್ ಮೇಕ್ ಡೇಟಾ ಪ್ರೊಸೆಸಿಂಗ್ ಆ್ಯಂಡ್ ಅನಾಲಿಸಿಸ್ ಈಸಿಯರ್. ಕಂಪ್ಯೂಟರ್ಸ್ಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಡೇಟಾವನ್ನು ಸ್ಟೋರ್ ಮಾಡಲಿಕ್ಕೆ ಕೆಲವೊಂದಿಷ್ಟು ನಿರ್ದಿಷ್ಟವಾದಂಥ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ಗಳನ್ನು ಬಳಸ್ತಾ ಇದ್ದೀವಿ. ಸೊ ಆ ಎಲ್ಲವೂ ಕೂಡ ಏನು ಮಾಡ್ತಾ ಇದೆ? ನಮಗೆ
ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನ್ನ ಒಂದು ಕಡೆ ನಾವು ಸ್ಟೋರ್ ಮಾಡಿದಾಗ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ವರ್ಕ್ ಮಾಡಲಿಕ್ಕಾಗಿರ್ಬೋದು ಮತ್ತು ಅದನ್ನು ಅನಲೈಸ್ ಮಾಡಲಿಕ್ಕೆ ತುಂಬ ಈಸಿಯೆಸ್ಟ್ ವೇಸನ್ನು ನಮಗೆ ಕೊಡ್ತಾ ಇದೆ. ಸೊ ಇಟ್ ವುಡ್ ಬಿ ಕಾಲ್ಡ್ ಆಸ್ ಕಂಪ್ಯೂಟರ್ಸ್ ಮೇಕ್ ಡೇಟಾ ಪ್ರೊಸೆಸಿಂಗ್ ಆ್ಯಂಡ್ ಅನಾಲಿಸಿಸ್ ಈಸಿಯರ್. ನಮಗೇನು ಮಾಡ್ತಾ ಇದೆ, ತುಂಬ ಈಸಿಯೆಸ್ಟ್ ವೇ, ಬೆಸ್ಟ್ ಮೆಥಡ್ಸನ್ನು ಪ್ರೊವೈಡ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಡೇಟಾ ಹ್ಯಾಸ್ ಟು ಬಿ ಪ್ರೊಸೆಸ್ಡ್ ಆ್ಯಂಡ್ ಅನಲೈಸ್ಡ್. ನಾವು ಡೇಟಾ ಏನು ಕಲೆಕ್ಟ್ ಮಾಡ್ತೀವಿ, ಕಲೆಕ್ಟ್ ಮಾಡಿರುವಂಥ ಡೇಟಾದಲ್ಲಿ ವಾಂಟೆಡ್ ಥಿಂಗ್ಸ್ ಇರುತ್ತೆ ಮತ್ತು ಅನ್ವಾಂಟೆಡ್ ಥಿಂಗ್ಸ್ ಕೂಡ ಇರುತ್ತೆ. ಸೊ ನಮಗೆ ಬೇಕಾಗಿರುವಂಥ ವಾಂಟೆಡ್ ಥಿಂಗ್ಸ್ಗಳನ್ನು ಮಾತ್ರ ನಾವು ಆ ಒಂದು ವಾಂಟೆಡ್ ಥಿಂಗ್ಸ್ಗಳಲ್ಲಿ ಮಾತ್ರ ಏನು ಮಾಡ್ತಾ ಇದೀವಿ, ವರ್ಕನ್ನು ಮಾಡ್ತಾ ಇದೀವಿ. ಹಿಯರ್ ಪ್ರೊಸೆಸಿಂಗ್ ಈಸ್ ನಥಿಂಗ್ ಬಟ್ ವರ್ಕ್. ಸೊ ದಟ್ ಪ್ರೊಸೆಸ್ಡ್ ಆ್ಯಂಡ್ ಅನಲೈಸ್ಡ್ ಅಂದರೆ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಚೆಕ್ ವೆದರ್ ದ ಗಿವನ್ ಡೇಟಾ ಇಸ್ ರೈಟ್ ಆರ್ ರಾಂಗ್ ಆರ್ ಇಟ್ ಮೇ ಬಿ ಯೂಸ್ಫುಲ್ ಆರ್ ನಾಟ್. ನಾವು ಯೂಸ್ಫುಲ್ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ ಏನು ಮಾಡ್ತಾ ಇದೀವಿ, ಅನಲೈಸ್ ಮಾಡ್ತಾ ಇದೀವಿ. ಸೊ ಇದೆಲ್ಲದಕ್ಕೂ ಕೂಡ ಡೇಟಾ ಏನಾಗ್ತಾ ಇದೆ, ಇಂಪಾರ್ಟೆಂಟ್ ಆಗ್ತಾ ಇದೆ. ನೆಕ್ಸ್ಟ್, ಡೇಟಾ ಸಮರೈಸೇಷನ್ ಆ್ಯಂಡ್ ವಿಜುವಲೈಸೇಷನ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಡೇಟಾ ನಾವೇನು ಕಲೆಕ್ಟ್ ಮಾಡಿರ್ತೀವಿ ಆ ಡೇಟಾದ ಸಮ್ಮರಿ ಆಗಿರ್ಬೋದು, ಮತ್ತು ನಾವು ನೋಡ್ತಾ ಇರುವಂತಹ ಡೇಟಾ ಏನು ಕಲೆಕ್ಟ್ ಮಾಡ್ತೀವಿ ಅದನ್ನು ನೋಡುವಂಥ ರೀತಿ, ಹೌ ವಿ ಆರ್ ಗೋಯಿಂಗ್ ಟು ಟೇಕ್ ಅನ್ ದ ಡೇಟಾ, ಕಲೆಕ್ಟಿವ್ ಡೇಟಾ ಏನಿರುತ್ತೆ ಅದನ್ನು ನಾವು ಯಾವ ರೀತಿ ನೋಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ವಿಜುವಲೈಸೇಷನ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್, ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಡೇಟಾ ಆಗಿರುತ್ತೆ. ಕಾನ್ಸೆಪ್ಟ್ ಬಂದು ಸಮ್ ಆಫ್ ದ ಸಿನಾರಿಯೋಸ್ ವೇರ್ ಡೇಟಾ ಆರ್ ಆಲ್ಸೋ ಸ್ಟೋರ್ಡ್ ಆ್ಯಂಡ್ ಅನಲೈಸ್ಡ್ ಫಾರ್ ಮೇಕಿಂಗ್ ಡಿಸಿಷನ್ಸ್. ಸೊ ಲಾಸ್ಟ್ ಸ್ಲೈಡಲ್ಲಿ ನಾವು ನೋಡಿದ್ವಿ ಇಂಪಾರ್ಟೆನ್ಸ್ ಆಫ್ ಡೇಟಾ. ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಕೆಲವೊಂದು ಡಿಸಿಷನ್ಸ್ ತೊಗೊಳ್ಳಿಕ್ಕೆ ನಾವು ಡೇಟಾವನ್ನು ಡಿಪೆಂಡ್ ಆಗಿರ್ತೀವಿ ಅದಕ್ಕೆ. ಸೊ ಆ ರೀತಿಯಾದಂತಹ ಡೇಟಾಗಳು ಯಾವ್ಯಾವ ಸಿಚುವೇಷನ್ಸಲ್ಲಿ ಇಂಪಾರ್ಟೆಂಟ್ ಆಗ್ತಿದೆ ಅನ್ನೋ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಪಾಯಿಂಟ್ ಬಂದು ಏನು ಹೇಳ್ತಾ ಇದೆ ಅಂದರೆ, ಈಗ ನಾವು ವೋಟಿಂಗ್ ಮಾಡಿರ್ತೀವಿ, ವೋಟಿಂಗ್ ಲೈನಲ್ಲಿ ಡಿಸಿಷನ್ನ ತೊಗೊಳ್ತಾ ಇದ್ದೀವಿ ಅಂದರೆ ವೋಟಿಂಗ್ ಲೈನ್ನ ಡಿಸಿಷನ್ಸ್ ಬೇಸ್ಡ್ ಅಪಾನ್ ದ ನಂಬರ್ ಆಫ್ ವೋಟ್ಸ್ ಯಾರು ಯಾವ ಪಕ್ಷಕ್ಕೆ ಹಾಕಿದ್ದೀವಿ ಅನ್ನೋದ್ರ ಮೇಲೆ ಆ ಯಾವ ಪಕ್ಷ ಗೆಲ್ತು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ದಟ್ ಈಸ್ ಬೇಸಿಕಲಿ ಡಿಪೆಂಡ್ಸ್ ಅಪಾನ್ ದ ಡೇಟಾವನ್ನು ನಾವು ಕಲೆಕ್ಟ್ ಮಾಡಿರ್ತೀವಲ್ಲ, ಯಾರಿಂದ ಕಲೆಕ್ಟ್ ಮಾಡಿರ್ತೀವಿ, ಫ್ರಮ್ ದ ಪೀಪಲ್ ಯಾರಿಗೆ ವೋಟ್ ಹಾಕಿರ್ತಾರೋ ಅದ್ರ ಮೇಲೆ ನಾವೇನು ಮಾಡ್ತಾ ಇದೀವಿ, ವಿನ್ನರ್ನ ಅನೌನ್ಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಆಯ್ತು ಹಾಗಾದರೆ, ಡೇಟಾ ಕಲೆಕ್ಟೆಡ್ ಫ್ರಮ್ ದ ಪೀಪಲ್. ಸೊ ಎಲ್ಲಿ ಯೂಸ್ ಮಾಡ್ತಾ ಇದ್ವಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳಲ್ಲಿ ಕೆಲವೊಂದು ಸಿಚುವೇಶನ್ಸ್ ಅಂತ ಬಂದರೆ ವೋಟಿಂಗ್ ಮಷಿನ್ಸ್ ಅಥವಾ ಎಲೆಕ್ಷನ್ ಸಮಯದಲ್ಲಿ ನಾವು ಏನು ಡೇಟಾವನ್ನು ಕಲೆಕ್ಟ್ ಮಾಡಿರ್ತೀವಿ, ಬೇಸ್ಡ್ ಅಪಾನ್ ದ ಡೇಟಾ ವಿ ಆರ್ ಗೋಯಿಂಗ್ ಟು ಟೇಕ್ ಆನ್ ದ ಡಿಸಿಷನ್. ನೆಕ್ಸ್ಟ್, ಸೈಂಟಿಸ್ಟ್ ರೆಕಾರ್ಡ್ ಡೇಟಾ ವೈಲ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಕಂಪೇರ್ ದ ರಿಸಲ್ಟ್ಸ್. ಇನ್ನು ಕೆಲವೊಂದು ಸಿಚುವೇಶನ್, ಸಿನಾರಿಯೋ ಇಸ್ ನಥಿಂಗ್ ಬಟ್ ಸಿಚುವೇಶನ್ಸ್ ಆಗಿರ್ಬೋದು ಅಂತ ಹೇಳಿ. ಸೊ ಇನ್ನು ಬೇರೆ ಸಿಚುವೇಶನ್ ಅಂತ ಬಂದರೆ ಸೈಂಟಿಫಿಕ್ ಫೀಲ್ಡಲ್ಲಿ ನಾವೇನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರ್ತೀವೋ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳ ಕಂಪ್ಯಾರಿಸನ್ ಆಗಿರ್ಬೋದು ಮತ್ತು ರಿಸಲ್ಟ್ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಸೊ ಅಂಥ ಸಿಚುವೇಶನಲ್ಲಿ ಕೂಡ ಡೇಟಾ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇದಿಷ್ಟು ಪಾಯಿಂಟ್ಸ್ ಸಮ್ ರಿಲೇಟೆಡ್ ಸಿನಾರಿಯೋಸ್ ಆಗಿದ್ರೆ, ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಇದ್ದೀವಿ. ಪಾರ್ಟ್ ಆಫ್ ಸಮ್ ಆಫ್ ದ ಸಿನಾರಿಯೋಸ್ ನೋಡೋದಾದರೆ, ಫಾರ್ಮಾಕ್ಯೂಟಿಕಲ್ ಕಂಪನೀಸ್ ಅಂದರೆ ಈಗ ಮೆಡಿಕಲ್ ಫೀಲ್ಡ್ ಕಂಪನೀಸ್ ಏನಿರುತ್ತೆ, ಟ್ಯಾಬ್ಲೆಟ್ ಪ್ರಿಪೇರಿಂಗ್ ಕಂಪನೀಸ್ ಅಥವಾ ಮೆಡಿಸಿನ್ ಪ್ರಿಪೇರಿಂಗ್ ಕಂಪನೀಸ್ಗಳಲ್ಲಿ ರೆಕಾರ್ಡ್ ಡೇಟಾ ವೈಲ್ ಟ್ರೈಂಗ್ ಟು ಔಟ್ ಎ ನ್ಯೂ ಮೆಡಿಸಿನ್ ಟು ಸೇ ಇಟ್ಸ್ ಎಫೆಕ್ಟಿವ್ನೆಸ್. ಅಂದರೆ ಕೆಲವೊಂದು ಸರಿ ಏನಾಗುತ್ತೆ, ಇಂಡಸ್ಟ್ರಿಗಳಲ್ಲಿ ಮೆಡಿಸಿನ್ನ ಏನು ಪ್ರಿಪೇರ್ ಮಾಡ್ತಾ ಇರ್ತಾರೆ, ಆ ಮೆಡಿಸಿನ್ ಪ್ರಿಪೇರ್ ಯಾವ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ, ಯಾವ ಒಂದು ಮೆಡಿಸಿನ್ ತುಂಬ ಖರ್ಚಾಗ್ತದೆ, ಯಾವ ಮೆಡಿಸಿನ್ ತುಂಬ ಖರ್ಚಾಗ್ತಿಲ್ಲ, ಸೊ ಯಾವ ಮೆಡಿಸಿನ್ನ ನಾವು ಹೆಚ್ಚಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಅಥವಾ ಯಾವ ರೀತಿಯಾದ ಮೆಡಿಸಿನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ, ಅವೆಲ್ಲದೂ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಕಲೆಕ್ಟ್ ಮಾಡಿರುವಂಥ ಸೋರ್ಸು. ನಾವು ಈ ಒಂದು ಮಂತಲ್ಲಿ ಈ ಒಂದು ಮೆಡಿಸಿನ್ನ ಜಾಸ್ತಿ ಖರ್ಚು ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಮಂತಲ್ಲಿ ಆ ಒಂದು ಪ್ರಾಡಕ್ಟ್ನ ಏನು ಮಾಡ್ತೀವಿ, ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಆಲ್ ಡಿಪೆಂಡ್ಸ್ ಅಪಾನ್ ದ ಡೇಟಾವನ್ನು ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ವರ್ಕ್ ಕಂಡೀಷನನ್ನು ಮೂವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಸೈಂಟಿಸ್ಟ್ ರೆಕಾರ್ಡ್ಸ್ ದಟ್ ವೈಲ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಕಂಪೇರ್ ರಿಸಲ್ಟ್ಸ್. ಸೊ ಆಗಲೇ ನೋಡ್ದಂಗೆ ಸೈಂಟಿಫಿಕ್ ರೆಕಾರ್ಡ್ಗಳನ್ನು ಚೂಸ್ ಮಾಡಿ, ಸೈಂಟಿಫಿಕ್ ಫೀಲ್ಡಲ್ಲಿ, ವೈಜ್ಞಾನಿಕ ಫೀಲ್ಡಲ್ಲಿ ಏನಾಗ್ತಾ ಹೋಗುತ್ತೆ, ನಾವು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀವಿ ಅಂದರೆ ಆ ಕಾನ್ಸೆಪ್ಟ್ ಬಿಫೋರ್ ಏನಾದರೂ ಡಿಸ್ಅಡ್ವಾಂಟೇಜ್ ಇದ್ದರೆ ಮಾತ್ರ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಆ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವಿ. ಸೊ ಆ ಒಂದು ಕಂಪ್ಯಾರಿಸನ್ ಮತ್ತು ರಿಸಲ್ಟ್ಸನ್ನು ಅಥವಾ ಡಿಸಿಷನನ್ನು ಯಾವುದ್ರ ಮೇಲೆ ಡಿಪೆಂಡ್ ಮಾಡ್ತಾ ಇದ್ವಿ, ಬೇಸ್ಡ್ ಅಪಾನ್ ದ ಪ್ರೀವಿಯಸ್ಲಿ ಕಲೆಕ್ಟೆಡ್ ಡೇಟಾ, ಪ್ರೀವಿಯಸ್ ಆಗಿ ಏನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರ್ತೀವೋ ಆ ಒಂದು ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಫರ್ದರ್ ಸ್ಟೆಪ್ಸನ್ನು ಮೂವ್ ಆನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಲೈಬ್ರರೀಸ್ ಮೇಂಟೈನ್ ಡೇಟಾ ಅಬೌಟ್ ಬುಕ್ಸ್ ಇನ್ ದ ಲೈಬ್ರರಿ ಆ್ಯಂಡ್ ದ ಮೆಂಬರ್ಶಿಪ್ ಆಫ್ ದ ಲೈಬ್ರರಿ. ಲೈಬ್ರರಿ ಅಂತ ಬಂದರೆ ಲೈಬ್ರರಿಯಲ್ಲಿ ಬುಕ್ಸ್ ಓದುವಂಥ ಒಂದಿಷ್ಟು ಜನರು ಬಂದಿರ್ತಾರೆ, ಬುಕ್ಸ್ಗಳನ್ನು ತರಿಸ್ತೀವಿ ಅಥವಾ ಇನ್ನೂ ಹೆಚ್ಚು ಬುಕ್ಸ್ಗಳನ್ನು ರಿಟರ್ನ್ ಮಾಡ್ತೀವಿ. ಯಾವ ಬೇಸಿಸ್ ಮೇಲೆ ಆಗಿರುತ್ತೆ, ಪ್ರೀವಿಯಸ್ಲಿ ಕಲೆಕ್ಟೆಡ್ ಡೇಟಾ, ಯಾರು ತುಂಬ ಹೆಚ್ಚು ಯಾವ್ಯಾವ ರೀತಿ ಬುಕ್ಸ್ಗಳನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಸಿಲೆಬಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಸ್ಟೋರಿ ಬುಕ್ಸ್ ಆಗಿರ್ಬೋದು, ಯಾವ ಬರುವಂಥ ಆ ಒಂದು ಲೈಬ್ರರಿ ಯಾವ
ಏರಿಯಾದಲ್ಲಿ ಲೊಕೇಟ್ ಆಗಿದೆ ಅನ್ನೋದ್ರ ಮೇಲೆ ಆ ಒಂದು ಲೈಬ್ರರಿಗೆ ಯಾವ ರೀತಿ ಬುಕ್ಸ್ಗಳ ಅವಶ್ಯಕತೆ ಜಾಸ್ತಿ ಇದೆ, ಯಾರು ಯೂಸ್ ಮಾಡ್ತಾ ಇದ್ದಾರೆ ಲೈಬ್ರರಿ, ಅದ್ರ ಮೇಲೆ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಾ ಇದ್ದಾರಾ, ಪಬ್ಲಿಕ್ ಯೂಸ್ ಮಾಡ್ತಾ ಇದ್ದಾರಾ, ಆ ಒಂದು ಬೇಸಿಸ್ ಮೇಲೆ ನಾವು ಬುಕ್ಸ್ಗಳನ್ನು ಹೆಚ್ಚಾಗಿ ಯಾವ ರೀತಿ ತರಿಸ್ಬೇಕು, ಯಾವ ಬುಕ್ಸ್ಗಳನ್ನು ಜಾಸ್ತಿ ತರಿಸೋ ಅವಶ್ಯಕತೆ ಇಲ್ಲ ಅನ್ನೋದು ಡಿಸಿಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಕಲೆಕ್ಷನ್ ಆಫ್ ಡೇಟಾ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದಿಷ್ಟು some of the scenarios where data are also stored and analyzed for making ಡಿಸಿಷನ್ಸ್ ಯಾವ ರೀತಿ ಆಗ್ತಾ ಇದೆ, ಯಾವುದರಿಂದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಒಂದು ಟೈಪ್ಸ್ ಆಫ್ ಡೇಟಾ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಬಿಫೋರ್ ಗೋಯಿಂಗ್ ಟು ಟೈಪ್ಸ್ ಆಫ್ ಡೇಟಾ ವಿ ಆಲ್ ನೋ ದಟ್ ವಾಟ್ ಈಸ್ ಡೇಟಾ. ಅನ್ಆರ್ಗನೈಸ್ಡ್ ರಾ ಫ್ಯಾಕ್ಟ್ ಅನ್ನು ನಾವು ಡೇಟಾ ಅಂತ ಕರಿತಾ ಇದೀವಿ. ಈ ಡೇಟಾ ಕ್ಯಾನ್ ಬಿ ಕಮ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ದಟ್ ಕ್ಯಾನ್ ಬಿ ಡಿಫ್ರೆಂಟ್ ಫಾರ್ಮೆಟ್ಸ್. ನಾವು ಡೇಟಾ ಏನು ರಿಸೀವ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ, ಆ ಎಲ್ಲ ಡೇಟಾಗ ಬೇರೆ ಬೇರೆ ಸೋರ್ಸಸ್ಸಿಂದ ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಕೆಲವೊಂದು ವರ್ಡ್ ಡಾಕ್ಯುಮೆಂಟಲ್ಲಿ ಬರ್ಬೋದು, ಕೆಲವೊಂದು ಇಮೇಜ್ ಫಾರ್ಮೆಟಲ್ಲಿ ಬರ್ಬೋದು, ಇನ್ನು ಕೆಲವೊಂದು ಆಡಿಯೋ ಫಾರ್ಮೆಟಲ್ಲಿ ಬರ್ಬೋದು, ಇನ್ನು ಕೆಲವಷ್ಟು ವಿಡಿಯೋ ಫಾರ್ಮೆಟಲ್ಲಿ ಬರ್ಬೋದು. ಅವೆಲ್ಲವನ್ನೂ ಕೂಡ ನಾವು ಡೇಟಾ ಅಂತಲೇ ಕರಿತಾ ಇದ್ದೀವಿ. ಸೊ ಕಲೆಕ್ಷನ್ ಆಫ್ ಡೇಟಾ ಏನಾಗಿರುತ್ತೆ, ನಾವು ವೇರಿಯಸ್ ಸೋರ್ಸಸ್ ಇಂದ ಕಲೆಕ್ಟ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್, ಇಮೇಜ್ ಇಸ್ ಅ ಕಲೆಕ್ಷನ್ ಆಫ್ ಪಿಕ್ಸೆಲ್ಸ್. ಇಮೇಜ್ ಒಂದು ಪ್ರಿಪೇರ್ ಆಗ್ತಿದೆ ಅಂದ್ರೆ ಕಲೆಕ್ಷನ್ ಆಫ್ ಪಿಕ್ಸೆಲ್ಸ್ ಎಲ್ಲ ಸೇರಿ ಏನಾಗ್ತದೆ, ಒಂದು ಇಮೇಜ್ ಅನ್ನ ಪ್ರಿಪೇರ್ ಮಾಡ್ತದೆ. ಒಂದು ವಿಡಿಯೋ ಪ್ರಿಪೇರ್ ಆಗ್ತಾ ಇದೆ ಅಂದ್ರೆ ನಂಬರ್ ಆಫ್ ಫ್ರೇಮ್ಸ್ ಅನ್ನ, ಕಲೆಕ್ಷನ್ ಆಫ್ ನಂಬರ್ ಆಫ್ ಫ್ರೇಮ್ಸ್ ಅನ್ನ ನಾವೆಂತ ಕರಿತಾ ಇದೀವಿ, ವಿಡಿಯೋಸ್ ಅಂತ ಕರಿತಾ ಇದೀವಿ. ಫೀ ಸ್ಲಿಪ್ ಈಸ್ ಮೇಡ್ ಅಪ್ ಆಫ್ ಫ್ಯೂ ನ್ಯೂಮರಿಕ್ ಅಂಡ್ ನಾನ್ ನ್ಯೂಮರಿಕ್ ಎಂಟ್ರೀಸ್. ಒಂದು ಫೀ ಸ್ಲಿಪ್ ನ ರೆಡಿ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ನಂಬರ್ಸ್ ಇರುತ್ತೆ ಮತ್ತೆ ಆಲ್ಫಾಬೆಟ್ಸ್ ಇರುತ್ತೆ. ದ ಕಾಂಬಿನೇಷನ್ ಆಫ್ ನ್ಯೂಮರಿಕ್ ಅಂಡ್ ನಾನ್ ನ್ಯೂಮರಿಕ್ ಎಂಟ್ರೀಸ್ ಗಳನ್ನ ನಾವು ಫೀ ಸ್ಲಿಪ್ ಅಂತ ಕರಿತಾ ಇದೀವಿ. ಸೊ ಇದಿಷ್ಟು ಬೇಸಿಕ್ ನಾಲೆಜ್ ಅಬೌಟ್ ಟೈಪ್ಸ್ ಆಫ್ ಡೇಟಾ ಆಗಿದ್ರೆ, ಇನ್ನು ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಗಿ ನಾವು ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ನೋಡೋದಾದ್ರೆ, ವಿ ಹ್ಯಾವ್ ಟೂ ಕೈಂಡ್ಸ್ ಆಫ್ ಡೇಟಾ. ಒನ್ ಇಸ್ ಸ್ಟ್ರಕ್ಚರ್ಡ್ ಡೇಟಾ ಅಂಡ್ ಅನದರ್ ಒನ್ ಇಸ್ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಟೈಪ್ಸ್ ಆಫ್ ಡೇಟಾ, ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್. ಅದರಲ್ಲಿ ಮೊದಲನೇದು ಸ್ಟ್ರಕ್ಚರ್ಡ್ ಡೇಟಾ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಡೇಟಾ ವಿಚ್ ಇಸ್ ಆರ್ಗನೈಸ್ಡ್ ಅಂಡ್ ಕ್ಯಾನ್ ಬಿ ರೆಕಾರ್ಡೆಡ್ ಇನ್ ಅ ವೆಲ್ ಡಿಫೈನ್ಡ್ ಫಾರ್ಮ್ಯಾಟ್ ಈಸ್ ಕಾಲ್ಡ್ ಸ್ಟ್ರಕ್ಚರ್ಡ್ ಡೇಟಾ. ಒಂದು ಇನ್ಫಾರ್ಮೇಷನ್ನ ಒಂದು ಫಾರ್ಮ್ಯಾಟ್ ಅನ್ನ ಬಳಸಿ ವೆಲ್ ಆರ್ಗನೈಸ್ಡ್ ಮ್ಯಾನರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ನಾವು ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳಿ ಕರಿತಾ ಇದ್ವಿ. ಸ್ಟ್ರಕ್ಚರ್ಡ್ ಡೇಟಾ ಇಸ್ ಯೂಶಲಿ ಸ್ಟೋರ್ಡ್ ಇನ್ ಟ್ಯಾಬ್ಯುಲರ್ ಫಾರ್ಮ್ಯಾಟ್. ಇಲ್ಲಿ ನಾವೇನು ಟೂ ಟೈಪ್ಸ್ ನೋಡಿದ್ವೋ, ಸ್ಟ್ರಕ್ಚರ್ಡ್ ಮತ್ತು ಅನ್ಸ್ಟ್ರಕ್ಚರ್ಡ್ ಅಂತೇಳಿ. ಸ್ಟ್ರಕ್ಚರ್ಡ್ ಡೇಟಾವನ್ನು ನಾವು ಹೆಚ್ಚಾಗಿ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ ರೀತಿಯ ಡೇಟಾವನ್ನು ನಾವು ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಇನ್ ನೆಕ್ಸ್ಟ್, ವೇರ್ ಈಚ್ ಕಾಲಮ್ ರೆಪ್ರೆಸೆಂಟ್ಸ್ ಡಿಫ್ರೆಂಟ್ ಡೇಟಾ ಫಾರ್ ಎ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಕಾಲ್ಡ್ ಆಟ್ರಿಬ್ಯೂಟ್. ಪ್ರತಿಯೊಂದು ಟೇಬಲಿನ ಏನು ಕಾಲಮ್ ನೇಮ್ ಅಂತ ಕರಿತೀವಲ್ಲ ಅದನ್ನೇನಂತ ಕರಿತಾ ಇದೀವಿ, ಆಟ್ರಿಬ್ಯೂಟ್ ಅಂತ ಕರಿತಾ ಇದೀವಿ. ಇಲ್ಲಿ ನಾವೇನು ಟೇಬಲ್ ಫಾರ್ಮ್ಯಾಟಲ್ಲಿ ಇನ್ಫಾರ್ಮೇಷನ್ ರೆಪ್ರೆಸೆಂಟ್ ಮಾಡ್ತಾ ಇದೀವಲ್ಲ, ಆ ಟೇಬಲ್ ಫಾರ್ಮ್ಯಾಟ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಡೇಟಾದ ಕಾಲಮ್ಗಳ ನೇಮ್ಗಳನ್ನು ಇಲ್ಲಿ ನಾವು ಆಟ್ರಿಬ್ಯೂಟ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ವೇರಿಯಬಲ್ ಅಂತೇಳಿ ಕರಿತಾ ಇದೀವಿ. ಸ್ಟ್ರಕ್ಚರ್ ಡೇಟಾವನ್ನು ನಾವು ಹೆಚ್ಚಾಗಿ ಟೇಬಲ್ ಫಾರ್ಮ್ಯಾಟಲ್ಲೇ ಮಾಡ್ತಿರೋದ್ರಿಂದ, ಎಕ್ಸಾಂಪಲ್ನ ನೀವು ನೋಡೋದಾದರೆ ಇಲ್ಲಿ ಸ್ಟೂಡೆಂಟ್ ಡೇಟಾ ಬೇಸನ್ನು ತಗೊಂಡಿದ್ದೀವಿ. ಸೀರಿಯಲ್ ನಂಬರ್ ಇರ್ಬೋದು, ಸ್ಟೂಡೆಂಟ್ ಟೇಬಲ್ ಇರ್ಬೋದು, ಕ್ಲಾಸ್ ಇರ್ಬೋದು, ಕಾಂಬಿನೇಷನ್ ಇರ್ಬೋದು. ಈಗ ಸೀರಿಯಲ್ ನಂಬರ್ 1 ಇದ್ದು, ಆ ಸೀರಿಯಲ್ ನಂಬರ್ 1ನ ಸ್ಟೂಡೆಂಟ್ ನೇಮ್ ಇದೆ ಶಿವ ಇದೆ, ಕ್ಲಾಸು ಫಸ್ಟ್ PUC, ಕಾಂಬಿನೇಷನ್ ಬಂದು EVSES ಅಂತ ಇದೆ ಅಲ್ವಾ. ಸೊ ಇದೇನಾಗಿದೆ, ಒಂದಕ್ಕೊಂದು ರಿಲೇಟೆಡ್ ಇದೆ ಅಲ್ವಾ. ನೇಮು ಈಸ್ ರಿಲೇಟೆಡ್ ಟು ಕ್ಲಾಸ್ ಆ್ಯಂಡ್ ಕ್ಲಾಸ್ ಈಸ್ ರಿಲೇಟೆಡ್ ಟು ಕಾಂಬಿನೇಷನ್. ಸೊ ಲಾಜಿಕಲಿ ರಿಲೇಟೆಡ್ ಡೇಟಾವನ್ನು ನಾವು ಎಂತ ಕರಿತಾ ಇದೀವಿ, ಟೇಬಲ್ ಅಂತ ಕರಿತಾ ಇದೀವಿ. ಸೊ ದಿಸ್ ಈಸ್ ಕಾಲ್ಡ್ ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಆಫ್ ಡೇಟಾ. ಟೈಪ್ ಆಫ್ ಡೇಟಾ ಬಂದು ಅನ್ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಆಫ್ ಡೇಟಾ. ಅನ್ಸ್ಟ್ರಕ್ಚರ್ಡ್ ಅಂತ ಅಂದರೆ ನೇಮಲ್ಲೇ ಇದೆ, ಯಾವುದೇ ರೀತಿಯಾದಂತಹ ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟನ್ನು ಆರ್ಗನೈಸ್ ಮಾಡಿದೆ. ಅನ್ಆರ್ಗನೈಸ್ಡ್ ಡೇಟಾ, ಇಟ್ ಮೇ ಬಿ ಎ ಫಾರ್ಮ್ಯಾಟ್ ಆಫ್ ಗ್ರಾಫಿಕ್ಸ್ ಆಗಿರ್ಬೋದು, ಆಡಿಯೋ, ವಿಡಿಯೋ, ಇಮೇಜ್ ಫಾರ್ಮ್ಯಾಟ್ ಆಫ್ ಡೇಟಾವನ್ನು ನಾವಿಲ್ಲಿ ಏನಂತ ಕರಿತಾ ಇದೀವಿ, ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತಾ ಇದೀವಿ. ಡಾಟಾ ವಿಚ್ ಆರ್ ನಾಟ್ ಇನ್ ದ ಟ್ರೆಡಿಷನಲ್ ರೋ ಆ್ಯಂಡ್ ಕಾಲಮ್. ಟೇಬಲ್ ಫಾರ್ಮ್ಯಾಟನ್ನು ಬಿಟ್ಟು ಬೇರೆ ರೀತಿ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನನ್ನು ನಾವಿಲ್ಲಿ ಏನಂತ ಕರಿತಾ ಇದೀವಿ, ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತೇಳಿ ಕರಿತಾ ಇದೀವಿ. ಸೊ ಎಕ್ಸಾಂಪಲ್, ವೆಬ್ ಪೇಜಸ್ ಕನ್ಸಿಸ್ಟ್ ಆಫ್ ಟೆಕ್ಸ್ಟ್ ಆಸ್ ವೆಲ್ ಆಸ್ ಇಮೇಜಸ್. ಕಾಂಬಿನೇಷನ್ ಆಫ್ ಇಮೇಜಸ್ ಮತ್ತು ಟೆಕ್ಸ್ಟನ್ನು ನಾವಿಲ್ಲಿ ಅನ್ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಆಫ್ ಡೇಟಾ ಅಂತೇಳಿ ಕರಿತಾ ಇದೀವಿ. ಈ ಒಂದು ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ, ಈ ಒಂದು ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಅಗೇನ್, ಸಿ ಯು ಲೇಟರ್.